ನಮಸ್ಕಾರ ಕರ್ನಾಟಕ. ಹಾಯ್ ಸೆಲೆಬ್ರಿಟೀಸ್. ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಸೊ ನಿನ್ನೆ ನಡೆದಿರೋವಂಥದ್ದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಫ್ ದ ಸೀಸನ್ ನಿಜವಾಗ್ಲೂ ನನಗಿಷ್ಟ ಆಗಿಲ್ಲ. ಎಷ್ಟೊಂದು ವಿಷಯಗಳು ಈ ಸೀಸನ್ ಬಿಗ್ ಬಾಸಲ್ಲಿ ನನಗೆ ಇಷ್ಟ ಆಗಿಲ್ಲ. ಸೊ ಎಲ್ಲದ್ರ ಬಗ್ಗೆನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಅಷ್ಟು ಟೈಮ್ ಇರಲಿಲ್ಲ. ಬಟ್ ನಿನ್ನೆ ನಡೆದಿರೋದಂತೂ ಇನ್ನೂ ಇಷ್ಟ ಆಗಿಲ್ಲ ನನಗೆ. ಅದಕ್ಕೋಸ್ಕರ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ಬೆಸ್ಟ್ ಕಂಟೆಸ್ಟೆಂಟ್ ಆಫ್ ದ ಸೀಸನ್ ಆ್ಯಂಡ್ ಈವನ್ ಕಂಟೆಸ್ಟೆಂಟ್ಸ್ ಫ್ಯಾಮಿಲಿಗಳೇ ಒಳಗಡೆ ಬಂದು ಹೇಳಿದ್ದಾರೆ ಯಾರು ಇಷ್ಟ ಅಂತಂತ. ಇಡೀ ಕರ್ನಾಟಕ ಜನತೆ ಕೂಡ ನೋಡಿದೆ. ನನ್ನ ವೈಯಕ್ತಿಕ ನಿರ್ಧಾರನೂ ಕೂಡ ಅದು ಗಿಲ್ಲಿ ಒಬ್ಬರೇ ಕಂಟೆಸ್ಟೆಂಟ್ ಆಫ್ ದ ಸೀಸನ್. ಬರೀ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತಲ್ಲ, ಟಾಸ್ಕು ಓಡಿದ್ದಾರೆ, ಸ್ಟ್ಯಾಂಡು ತೊಗೊಂಡಿದ್ದಾರೆ, ಫ್ರೆಂಡ್ಶಿಪ್ಪು ತೋರಿಸಿದ್ದಾರೆ, ಎಲ್ಲ ಕೂಡ ಕಂಪ್ಲೀಟ್ ಪ್ಯಾಕೇಜು. ಅವ್ರಿಗೆ ಎಡಿಟ್ ಮಾಡಿ ಪ್ರೊಮೋ ಮಾಡಿಬಿಟ್ಟು ಖುಷಿ ಪಡಿಸೋ ಅಂಥ ಇದೇನು ಬೇಡ. ಅವ್ರು ಮಾತಾಡಿರೋದು ಕ್ಲಿಪ್ ಹಾಕಿದ್ರೆ ಸಾಕು, ನಗ್ತೀನಿ. ನಾನಂತೂ ಮನ್ಸಾರೆ ನಕ್ಕಿರೋದು ಅವರ ಕಾಮಿಡಿಗಳನ್ನ ನೋಡಿ, ಅವ್ರು ಮಾತಾಡೋದು ನೋಡಿನೇ. ಸೊ ಇನ್ನೊಬ್ಬರು ವ್ಯಕ್ತಿ ಕೂಡ ನಾನು ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ ಕಂಟೆಸ್ಟೆಂಟ್ ಆಫ್ ದ ಸೀಸನ್ಗೆ. ಅದು ಅಶ್ವಿನಿ ಅವ್ರನ್ನ. ಯಾಕೆ ಅಂತಂದರೆ ಆ ಏಜಲ್ಲಿ ಎಲ್ಲ ಬೇರೆ ಹುಡುಗಿರೆಲ್ಲನೂ ಟ್ರ್ಯಾಕ್ ತಪ್ಪಿದ್ರು ಕೂಡ ಅವರೆಲ್ಲೂ ಟ್ರ್ಯಾಕ್ ತಪ್ಪಿಲ್ಲ. ಟಾಸ್ಕ್ ಅಂತ ಬಂದರೆ ಅವರ ಈಗೋ ಆ್ಯಟಿಟ್ಯೂಡು ಮಾತು ಒಂದು ಬಿಟ್ಟರೆ ಇನ್ನೆಲ್ಲ ಕೂಡ ಚೆನ್ನಾಗಿ ಆಡಿದ್ದಾರೆ ಆ ಏಜಲ್ಲಿ. ಸೊ ಅವರಿಗೆ ನಾನು ಕಂಟೆಸ್ಟೆಂಟ್ ಆಫ್ ದ ಸೀಸನ್ 2 ಕೊಡ್ತೀನಿ, ಅಂದರೆ ಲೇಡೀಸಲ್ಲಿ. ಆ್ಯಂಡ್ ಈ ವಾರದ ಬೆಸ್ಟು ನಾನು ಅಚ್ಚುವಿನ ಚಪ್ಪಾಳೆ ಅಂತ ತೊಗೊಳ್ಳಿ, ಅದು ರಾಶಿಕಾ ಅವ್ರಿಗೆ ಕೊಡ್ತೀನಿ. ಎಲ್ಲ ಟಾಸ್ಕಲ್ಲೂ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಧನುಷ್ ಅವರು 43 ಮಿನಿಟ್ಸಲ್ಲಿ ವಿನ್ ಆಗೋ ಕಾರಣ ರಾಶಿಕಾ ಅವರು. ಎಫರ್ಟ್ ಮೇಲ್ಗಡೆ ಹೋಗಿ ಇಡೋರಿಗೆ ಎಷ್ಟು ಕ್ರೆಡಿಟ್ ಕೊಡ್ತಾರೋ ಹಂಗೆ ಕೆಳಗಡೆಗೆ ಬೇಸ್ ತಗೊಬಂದು ಕೊಟ್ಟವ್ರಿಗೂ ಕ್ರೆಡಿಟ್ ಕೊಡಲೇಬೇಕು. ಸೊ ಅದಕ್ಕೋಸ್ಕರ ರಾಶಿಕಾ ಅವ್ರಿಗೆ ನಾನು ವಾರದ ಚಪ್ಪಾಳೆನ ಕೊಡ್ತೀನಿ. ಸೊ ಇನ್ನು ತುಂಬ ಫೇವರಿಸಮ್ಮು ಅದೆಲ್ಲ ಆಗಿದೆ ಬಿಗ್ ಬಾಸಲ್ಲಿ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು.